Happy birthday, sir. ಹಲೋ ಗೈಸ್, ವೆಲ್ಕಮ್ ಟು KVPO ಚಾನಲ್. ನಾನು ಆಶಿಕ್. ನಾನಂತೂ ತುಂಬಾನೇ ಎಕ್ಸೈಟೆಡ್ ಆಗಿದ್ದೀನಿ. ಆಫ್ಟರ್ ಲಾಂಗ್ ಟೈಮ್ ಅನ್ಸುತ್ತೆ ಇದೊಂದು ಡೆವಿಲ್ ನ ಫುಲ್ ಫ್ಲೆಕ್ಸ್ ಅಲ್ಲಿ ಅಪ್ಡೇಟ್ಸ್ ನ ಕೊಡ್ತಿರೋದು. ಅದರಲ್ಲೂ ಕೂಡ ಟೀಸರ್ ನ ಒಂದು ಹೈಪ್ ಏನ್ ಬರ್ತಾ ಇದೆಯಲ್ಲ, ಇನ್ನೇನು 4 ದಿನ ಇದೆ ಗುರು. ಫೆಬ್ರವರಿ 16ಗೆ, ಫೆಬ್ರವರಿ 16ನೇ ತಾರೀಕು ಬರುವಂತ ಟೀಸರ್ ಬಗ್ಗೆ ಹೈಪ್ ಕೊಡ್ತಿರೋದಾಗ್ಲಿ, ಅದಲ್ಲದೆ ಡೆವಿಲ್ ನ ಅಪ್ಡೇಟ್ ಆಗ್ಲಿ, ಈಗ ಈ ಒಂದು ವಿಡಿಯೋದಲ್ಲಿ ಫುಲ್ ಫ್ಲೆಕ್ಸ್ ಅಲ್ಲಿ ಆಫ್ಟರ್ ಲಾಂಗ್ ಟೈಮ್ ಕೊಡ್ತಿರೋಂಥದ್ದು. ನಾನಂತೂ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಗೈಸ್, ಅದನ್ನೆಲ್ಲ ಮಾಡಿದೆ. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಓಕೆ, ಈಗ ಮೊದಲನೇದಾಗಿ ಮಾತಾಡೋದಾದ್ರೆ ಟೀಸರ್ ಬಗ್ಗೆನೇ ಮಾತಾಡ್ಕೊಳ್ಳೋಣ. ಯಾಕೆ ಅಂತಂದ್ರೆ ಟೀಸರ್ ನ ಹೈಪ್ ಯಾಕೆ ಇಷ್ಟೊಂದು ಜಾಸ್ತಿ ಆಗ್ತಿದೆ ಅಂತಂದ್ರೆ, ಇನ್ಸೈಡ್ ನ್ಯೂಸ್ ಬಸ್ ರಿಪೋರ್ಟ್ಸ್ ಪ್ರಕಾರ ಇರುವಂತದ್ದು ಏನ್ ಗೊತ್ತಾ, ಜಸ್ಟ್ 30 ಸೆಕೆಂಡ್ಸ್ ನೋಡಿದ್ರೆ ಸಾಕು ಫುಲ್ ಪೈಸಾ ವಸೂಲ್ ಅಂತ ಕೆಲವ್ರು ಮಾತಾಡ್ಕೊಂತ ಇದ್ರು. ಆದ್ರೆ ಕೆಲವ್ರು ಏನಂತಿದ್ದಾರೆ ಅಂತಂದ್ರೆ, ಇರೋದೇ 30 ಸೆಕೆಂಡ್ಸ್ ಟೀಸರ್ ಅಂತ, ಡೈಲಾಗ್ ಟೀಸರ್ ಆಗಿರುವಂತದ್ದು 30 ಸೆಕೆಂಡ್ ಮಾತ್ರ ಇರುವಂತದ್ದು ಅಂತ. ಆದ್ರೆ ಇಲ್ಲಿ ಆಕ್ಚುಲ್ ಆಗಿ ನೋಡೋದಾದ್ರೆ ನನಗೇನೋ 30 ಸೆಕೆಂಡ್ಸ್ ಮಾತ್ರ ಟೀಸರ್ ಇರುತ್ತೆ, ಒಂದು ಡೈಲಾಗ್ ಟೀಸರ್ ಆಗಿ ಬರುತ್ತೆ ಅಂತ ಅನ್ನಿಸ್ತಿರುವಂತದ್ದು. 30 ಸೆಕೆಂಡ್ ನೋಡಿದ್ರೆ ಸಾಕು ಅನ್ನೋದಕ್ಕಿಂತ ಇರೋದೇ 30 ಸೆಕೆಂಡ್ಸ್ ಅಂತ ನನಗೆ ಅನ್ನಿಸ್ತಿರುವಂತದ್ದು. ಒಂದು ಡೈಲಾಗ್ ಟೀಸರ್, ಒಂದು ಗ್ಲಿಮ್ಸ್ ನ ರೀತಿ ಬಿಡ್ತಾರೆ ಅಂತ ಅನ್ನಿಸ್ತಾ ಇದೆ. ಅದಲ್ಲದೆ ಹೇಳೋದಾದ್ರೆ, ನಿಮ್ಗೇನು ಆ ಟೀಸರ್ ಅಲ್ಲಿ ಫಸ್ಟ್ ನ ಗ್ಲಿಮ್ಸ್ ಟೀಸರ್ ಅಲ್ಲಿ ಒಂದು ಬಿಟ್ಟಿದ್ರಲ್ಲ, ಅದ್ರಲ್ಲಿ ಯಾವ್ದೋ ಒಂದು ಉಳಿದಿರುವಂತ ಪಾರ್ಟ್, ಅಂದ್ರೆ ಆ ಒಂದು ಯಾವ್ದಾದ್ರು ತೋರಿಸ್ತಿರುವಂತ ಪಾರ್ಟ್ ಅಥವಾ ಏನ್ ಕಟ್ಟಾಗಿ ಹೋಗಿರುವಂತ ಪಾರ್ಟ್ ಏನಿದೆ ಅದು ನಿಮಗೆ ಆಕ್ಚುಲ್ ಆಗಿ ಇದರಲ್ಲಿ ತೋರ್ಸೋಕೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ನಾನು ಇದು ಯಾವುದೇ ಒಂದು ಹೈಪ್ ನ ನೀವು ತಲೆಯಲ್ಲಿ ಇಟ್ಕೋಬೇಡಿ. ಒಂದೇ ಒಂದು ವಿಷಯ ಏನಂತಂದ್ರೆ, ಒಂದು ಡೈಲಾಗ್ ಟೀಸರ್ ಆಗಿರುವಂತದ್ದು, ಪವರ್ಫುಲ್ ಡೈಲಾಗ್ ನ ನಿಮ್ಮ ಮುಂದೆ ಇಡೋಕೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬಸ್ ರಿಪೋರ್ಟ್ ಪ್ರಕಾರ ಹೇಳ್ತಿರುವಂತದ್ದು. ಈ ಒಂದು 30 ಸೆಕೆಂಡ್ಸ್ ಏನಿದೆ ಎಂಜಾಯ್ ಮಾಡುವಂಥದ್ದು, ಡ್ಯೂರೇಷನ್ ಬಂದ್ಬಿಟ್ಟು 30 ಸೆಕೆಂಡ್ಸ್ ಅಂತಾನೆ ಇಲ್ಲಿ ನಮಗೆ ಗೊತ್ತಾಗ್ತಿರುವಂತದ್ದು. ಜಾಸ್ತಿ ಇದ್ರೆ ಅಫ್ಕೋರ್ಸ್ ಎಂಜಾಯ್ ಮಾಡ್ತೀವಿ ಅಂತಾನೆ ಹೇಳ್ಬೋದು. ಆದ್ರೆ 30 ಸೆಕೆಂಡ್ಸ್ ಅಲ್ಲಿ ಡೈಲಾಗ್ ಯಾವ ರೀತಿ ಇಂಪ್ಯಾಕ್ಟ್ ಕೊಡುತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದು ಈ ಒಂದು ವಿಷಯದಲ್ಲಿ, ಈ ಒಂದು ಗ್ಲಿಮ್ಸ್ ಅಲ್ಲಿ, ಟೀಸರ್ ಅಲ್ಲಿ ತುಂಬಾನೇ ಇಂಪ್ಯಾಕ್ಟ್ಫುಲ್ ಆಗಿರುವಂತ ಡೈಲಾಗ್ ಇದೆ ಅಂತ ರಿಪೋರ್ಟ್ಸ್ ಪ್ರಕಾರ ಬರ್ತಿರುವಂತದ್ದು. ಅಂಡ್ ಟು ಬಿ ಹಾನೆಸ್ಟ್, ಈ ಒಂದು ವಿಷಯ ಕೇಳಿ ನಿಮಗೂ ಕೂಡ ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಆದ್ರೆ ಈಗ ಡೆವಿಲ್ ಶೂಟಿಂಗ್ ಬಗ್ಗೆ ಹೇಳೋದಾದ್ರೆ, ನಾನು ನಿಮಗೆ ಹೇಳಿದ್ದೆ ಫೆಬ್ರವರಿ 22ರಿಂದ 25 ಒಳಗಡೆ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ. ನಾನು ಈಗಲೂ ಕೂಡ ಅದ್ರ ಮೇಲೆ ನಿಂತ್ಕೊಂತೀನಿ. ಯಾಕೆಂದ್ರೆ ಫೆಬ್ರವರಿ 25ನೇ ತಾರೀಕು ಆಕ್ಚುಲ್ ಆಗಿ ಶೂಟಿಂಗ್ ಸ್ಟಾರ್ಟ್ ಆಗ್ಬೇಕಾಗಿರುವಂಥದ್ದು. ಆದ್ರೆ ರೀಸೆಂಟ್ ಆಗಿ ಡಿವೋರ್ಸ್ ಅವರು ಹೇಳಿರೋದ್ರಿಂದ ಸ್ವಲ್ಪ ಬ್ಯಾಕ್ ಪೇನ್ ಇದೆ, ಅದೆಲ್ಲ ಸರಿ ಮಾಡ್ಕೋಬೇಕು, ಅದೆಲ್ಲ ಆದ್ಮೇಲೆ ಶೂಟಿಂಗ್ ಹಿಡಿಬೇಕು ಅಂತ ಹೇಳ್ತಿದ್ದಾರೆ. ನನಗೆ ಪರ್ಸನಲಿ ಹೇಳ್ಬೇಕಂತಂದ್ರೆ, ಯೂಶುವಲಿ ಅವ್ರು ಏನಂತ ಇಯರ್ ಸ್ಟಾರ್ಟಿಂಗಿಗೆ, ವರ್ಷಕ್ಕೆ ಅವರು ವರ್ಕ್ ನ ಸ್ಟಾರ್ಟ್ ಮಾಡ್ತಾರೆ, ಅದಾಗಿರುವಂತದ್ದು. ಇಲ್ಲ ಅಂತಂದ್ರೆ ಅವ್ರ ಬರ್ಡೇಗೆ ವರ್ಕ್ ನ ಸ್ಟಾರ್ಟ್ ಮಾಡ್ತಾರೆ, ಈ ತರ ಆಗುವಂತದ್ದು. ಆದ್ರೆ ಈಗ ಅವ್ರು ಇರೋ ಕಂಡೀಷನ್ ನೋಡಿದ್ರೆ ನನಗೆ ಯಾಕೋ ಡೌಟ್ ಹೊಡಿತಾ ಇದೆ 25ಕ್ಕೆ ಸ್ಟಾರ್ಟ್ ಆಗುವಂತದ್ದು. ಅದು ಈಗಲೂ ಕೂಡ ಇರುವಂತ ವಿಷಯ ಅದೇನೆ, 25ಕ್ಕೆ ಸ್ಟಾರ್ಟ್ ಆಗುತ್ತೆ ಶೂಟಿಂಗ್ ಅಂತ ಹೇಳ್ಬಿಟ್ಟು. ನೋಡೋಣ. ನಾನು ಈ ಕರೆಕ್ಟ್ ಆಗಿ 1 ವೀಕ್ ಇದೆ ಅನ್ನಂಗೆ ನಾನು ನಿಮಗೆ ಅಪ್ಡೇಟ್ ನ ತೆಗೆದ್ಬಿಟ್ಟು ನಿಮ್ ಮುಂದೆ ಇಡ್ತೀನಿ. ಅಂದ್ರೆ 28, 27 ಅಲ್ಲ 29ನೇ ತಾರೀಕು ನಾನು ನಿಮಗೆ 29 ಅಂತೀನಿ, 19ನೇ ತಾರೀಕು, ಫೆಬ್ರವರಿ 19ನೇ ತಾರೀಕು ನಿಮಗೆ ಆಕ್ಚುಲ್ ಆಗಿ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಿಮ್ಮ ಮುಂದೆ ಇಡ್ತೀನಿ. ಯಾಕೆ ಅಂತಂದ್ರೆ ಆ ಒಂದು ವಾರ ಇರ್ಬೇಕಾದ್ರೆ ಶೂಟಿಂಗ್ ಆವಾಗ ಸ್ಟಾರ್ಟ್ ಆಗುತ್ತೆ ಇಲ್ವ ಅಂತ ಸೆಟ್ ಎಲ್ಲ ಹಾಕ್ಬೇಕಲ್ಲ, ಅವಾಗ ಗೊತ್ತಾಗುತ್ತೆ. ಇನ್ಸೈಡ್ ನ್ಯೂಸ್ ಯಾರಾದ್ರೂ ಒಬ್ರು ಕೊಡ್ತಾರೆ ಅಂತಾನೆ ಹೇಳ್ಬೋದು. ಇದೊಂದು ನಂಬಿಕೆ ನನ್ನ ನ್ಯೂಸ್ ಕೊಡೋರಿಗೆ ಅಂಡ್ ನನ್ನ ವ್ಯೂವರ್ಸ್ಗೆ ನಾನು ಕೊಡ್ತೀನಿ ಅನ್ನತ್ತ ನಾನು ಕೊಡ್ತಿರುವಂತ ನಂಬಿಕೆ ಆಗಿರುವಂತದ್ದು. ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮ್ಮೇನು ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತು ಇಷ್ಟು. ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪ್ಲೀಸ್.